ಗೀತಾ ಗೀತಾ ಗೀತಾ, ಸಿತಾರ ಸರ್ ಅವರು ಈಗ ತಾನೇ ಒಂದು ಮಾತು ಹೇಳ್ತಿದ್ರು, ಅದನ್ನ ನೀನು ಅವ್ರ ಬಾಯಿಂದನೇ ಕೇಳಬೇಕು. ಏನು ಸರ್, ಅದನ್ನ ಇನ್ನೊಂದು ಸರಿ ಹೇಳ್ಬಿಡಿ. ಅಲ್ಲ, ನಾನು ಫಸ್ಟ್ ಕಾಫಿ ಕುಡಿಲ್ಲ. ಅಣ್ಣ, ನಾನು ತಗೋತೀನಿ ಬಿಡು. ಏನಿದು ಇದಕ್ಕಿದ್ದ ಹಾಗೆ ಇಷ್ಟೊಂದು ಗಾಳಿ? ಪಕ್ಕ ಬಿರುಗಾಳಿ. ಬೇರೆ ಬಿತ್ತು, ಶಂಕರ್ ಸೌಂಡ್ ಬೇರೆ ಕೇಳ್ತಾ ಇದೆ. ಮಗ, ಯಾವ್ದಾದ್ರು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ನೋಡ್ಬೇಕು ಕಣ. ಯಾಕ? ಲವ್ ಹಿಂಗಲ್ಲ ಕಣೋ, ಅಲ್ಲಿ ಯಾವ ಹುಡ್ಗಿರ್ ನೋಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಇವನೇನಾದ್ರೂ ಸಿನಿಮಾದಲ್ಲಿ ಹುಡುಗಿನ ನೋಡ್ದ ಅಂತ ಅನ್ಕೋ, ಅವಳ ಪರ್ದೆಯಿಂದ ನುಗ್ ಬಂದ್ ಇವ್ನ್ ಕೆನ್ನೆಗ್ ಬರುತ್ತೆ. ಕರೆಕ್ಟ್ ಅಲ್ಲ? ಏಯ್, ಏನೋ ಒಂದು ಮಾತಾಡಿ ನನ್ ಮೂಡ್ ಬದಲಾಸಕ್ ಟ್ರೈ ಮಾಡ್ಬೇಡ್ರು. ನಾನು ಒಳಗಡೆ ಇರೋ ಸಿಟ್ಟು ಖಾಲಿ ಆಗೋಕೆ ಏನಾದ್ರೂ ಒಂದು ಅವಕಾಶ ಬರ್ತಾ ಹೋಗ್ಬೇಕು. ಬಂತು ನೋಡು ಮಗ, ಗೀತೆಗೆ ಹಂಗ ಹುಡುಗಿ. ನೀವು 4 ಜನ ತಪ್ಪಿಸ್ಕೊಂಡ್ಬಿಟ್ರಲ್ವಾ? ನಂದೇನು ತಪ್ಪಿಲ್ಲ. ಗೊತ್ತು, ತಪ್ಪೆಲ್ಲ ಅವಳ್ದು. ಗೀತಾ ಗೀತಾ ಗೀತಾ. ಅವಳಿಗೋಗಿ ಒಂದ್ ವಿಷಯ ಹೇಳೋ, ನಮ್ಮಮ್ಮ ಬಂದಿದ್ದಕ್ಕೆ ಅವಳ ಆಯ್ಸ್ ಉಳಿತು ಅಂತ. ಅದವಳ ಅದೃಷ್ಟ ಅಲ್ಲ, ದುರದೃಷ್ಟ. ಯಾಕಂದ್ರೆ ಇನ್ನ ಗೀತಾ ಕಾಲೇಜಲ್ಲಿರೋ ಪ್ರತಿ ಸೆಕೆಂಡು ನರ್ಕ ನೋಡ್ತಾಳೆ. ವಿಜಯ್ ಅವತ್ತೇ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ದೇವ್ರೆ ಅಂತ ಬೇಡ್ಕೊಂತಾಳೆ. ಅವಮಾನ ಅವಳು ಫ್ರೆಂಡ್ ಆಗುತ್ತೆ, ಸೋಲು ಅವಳು ಸೊತ್ತಾಗುತ್ತೆ. ನಾನೇನು ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಇನ್ನೇನಿದು ಸಡನ್ ಆಗಿ ಸುಡೋ ಲೆಕ್ಕಾಚಾರ ಇಲ್ಲ ಅಮ್ಮಣ್ಣಿ, ಚೂರ್ ಚೂರೇ ಸುಡೋ ಲೆಕ್ಕಾಚಾರ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೋಗಿ ಹೇಳೋ ಅವಳಿಗೆ. ಏಯ್, ಏನೇ ನೋಡ್ತಿದ್ಯಾ? ಏಯ್, ದಾಸಯ್ಯ, ಶಂಖ ಊದ ನಿಲ್ಸು, ಭಿಕ್ಷಾ ಹಾಕ್ತಾರೆ. ಸುಶೀಲಾ, ಅವ್ನು ನೋಡಿ ಕಳಿಸ್ಬಾರ್ದ?
ಯಾಕೆ ದಾಸಪ್ಪ ಹೋದ ವಾರ ಬರಲೇ ಇಲ್ಲ? ನಮ್ಮೂರ್ ಗ್ರಾಮ ದೇವತೆ ಜಾತ್ರೆ ಇತ್ತು ತಾಯಿ, ಊರಿಗೆ ಹೋಗಿದ್ದೆ. ಸದ್ಯಕ್ಕೆ ಮೇಡಮ್ ಹೊರಡ್ತಾ ಇದ್ದಾರೆ. ತಂಗಿಯವ ಬಂದ ಕೆಲಸ ಮುಗೀತು ತಾನೆ? ಹೇ ಅದ್ಯಾಕೆ ಸಾಧ್ಯ? ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ, ಈ ಗಾಡಿ ಬಂದಿರೋ ಗ್ಯಾಪಲ್ಲಿ ಕಾಫಿನೇ ಕುಡಿಲಿಲ್ಲ. ನನ್ನ ಹೆಂಡತಿ ರುಚಿ ಕಟ್ಟಾಗಿ ತಿಂಡಿ ಮಾಡ್ತಾಳೆ, ದಯವಿಟ್ಟು ತಿನ್ಕೊಂಡೇ ಹೋಗ್ಬೇಕು. ಇಲ್ಲ, ಟೈಮ್ ಆಯ್ತು. ತಿಂಡಿಗೆ ಇನ್ನೊಂದ್ಸತಿ ನಾವೇ ಬರ್ತೀವಿ. ಬರ್ಲೇಬೇಕು. ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾವೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅಷ್ಟೇ. ಬರ್ತೀವಮ್ಮ ಗೀತಾ. ಕಾಂಗ್ರಾಟ್ಸ್ ಒನ್ಸ್ ಅಗೇನ್. ಇನ್ನು ಚೆನ್ನಾಗಿ ಓದು. ನಿನಗೆ ಮುಂದಕ್ಕೆ ಏನೇ ಸಹಾಯ ಬೇಕಿದ್ರು ನೀನ್ ಸಂಕೋಚ ಇಲ್ಲದೆ ನಮ್ಮ ಮನೆ ಬಾಗಿಲು ತಟ್ಟಬಹುದು. ಮೇಡಮ್, ಅಮ್ಮ, ಈ ಹೂವ ದೇವ್ರಿಗೆ ಹಾಕಿದ್ದು ದಿಢೀರಂತ ಗಾಳಿ ಬಂತಲ್ಲ, ಬಂದು ನಿಮ್ಮ ಬಲಗೈ ಮೇಲೆ ಬಿತ್ತು. ತಗೊಳ್ಳಿಮ್ಮ. ಹಾ ಮೇಡಮ್, ಬಲ್ಗಡೆಯಿಂದಾನೇ ಬಿತ್ತು, ನಾನು ನೋಡ್ದೆ. ನಮ್ಮನೆಗೆ ನೀವು ಬಂದಿದ್ದಕ್ಕೆ ಆ ದೇವರು ನಿಮಗೆ ಕೊಟ್ಟಿರೋ ಪ್ರಸಾದ, ನೀವು ಅದನ್ನ ತೆಗೆದುಕೊಳ್ಳಲೇಬೇಕು ಮೇಡಮ್. ಒಂದ್ ನಿಮಿಷ. ಏನಿಲ್ಲ, ನೀವು ಆಗ್ಲೇ ಹೇಳಿದ್ರಲ್ಲ, ಅದನ್ನ ನನ್ನ ಮಗಳಿಗೆ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಓ, ಅದು ಅದೇ ಅದೇ, ನೀವು ಒಳ್ಳೆಯವರು. ಅದಕ್ಕೆ ಸಿತಾರ ಅವ್ರೆ, ಅರ್ಧದಿಂದ ಬೇಡಪ್ಪ, ಮೊದ್ಲಿಂದ ಹೇಳ್ಬಿಡಿ. ಅದೇ ನೀವು ಗ್ರೇಟ್ ಅಂತ. ಶ್ರೀನಿವಾಸ್ ಅವರೇ, ನೀವು ಗ್ರೇಟ್. ಒಂದ್ ನಿಮಿಷ. ಸುಶೀಲಾ, ಕರೆಕ್ಟಾಗಿ ಕೇಳಿಸ್ಕೊ. ಗೀತಾ, ಕೇಳಿಸ್ಕೊ. ನೀವು ಶುರು ಮಾಡಿ. ಸುಶೀಲಾ, ಅಲ್ಲ ಇದು ಗ್ರೇಟ್. ಶ್ರೀನಿವಾಸ್ ಅವರೇ, ನೀವು ಗ್ರೇಟ್, ಅದಕ್ಕೆ ನಿಮ್ಮ ಮಗಳು ಗ್ರೇಟ್. ನೀವು ಮಾವು ಬಿತ್ತಿರೋದ್ರಿಂದ ಬಂದಿರೋದು ಮಾವಿನ ಫಲ. ಬೇವು ಬಿತ್ತಿ ಮಾವು ಬೇಕು ಅಂತ ಬಯಸೋದು ತಪ್ಪು ತಾನೆ? ಮರ ಒಳ್ಳೇದಾಗಿದ್ರೆ ಬಿಡು, ಫಲಾನು ಒಳ್ಳೇದಾಗಿರುತ್ತೆ. ನೀವು ಒಳ್ಳೆಯವರು, ಅದಕ್ಕೆ ನಿಮ್ಮ ಮಗಳು ಒಳ್ಳೆಯವರು. ನೀವಂತೂ ಅದ್ಭುತ. ಬರ್ತೀನಿ. ಆನಂದವಾಯಿತು, ತೃಪ್ತಿಯಾಯಿತು. ಏನೇ ಸುಶೀಲಾ, ಕೇಳಿಸ್ಕೊಂಡ್ಯಾ? ನಂಗೆ ಮೊದಲು ಇವನ್ನ ಮುಗಿಸ್ಬಿಡ್ಬೇಕು. ಡೈಲಾಗ್ ಹೇಳ್ಸಿ ನಂಗೆ ಇಲ್ಲಿ ನೋವು ಬರ್ಸ್ಬಿಟ್ಟ ದರಿದ್ರದವನು. ತಂಗ್ಯವ್ವ, ಬೇಲಿ ದಾಟಿರೋ ಹೆಣ್ಣು, ನಿಂಗೆ ಕಾಟ ಕೊಡೋಕೆ ಅಂತಾನೆ ಹುಟ್ಟಿರೋ ಜೀವ, ಯಾವುದೋ ಹಳೆ ಜನ್ಮ ದ್ವೇಷ ಎಲ್ಲ ಈ ಗೀತಾನೆ ಅಂತ ಕನ್ಫರ್ಮ್ ಆಗೋಯ್ತಲ್ಲಮ್ಮ. ಇವಳ ಮುಗಿಸೋಕಂತಾನೆ ಕಾಲೇಜಲ್ಲಿ ನಿನ್ನೆ ನಮ್ಮ ವಿಜಿ ಪ್ರಯತ್ನ ಪಟ್ಟ. ಹೌದು, ಆದ್ರೆ ನೀನೇ ಬಿಡ್ಲಿಲ್ಲ. ತಪ್ಪು ನಿಂದೆ, ಅವಳನ್ನ ಬಚಾವ್ ಮಾಡಿದ್ ನೀನೆ. ವಿಜಯ್ ನಿನ್ನನ್ನು ಯಾವ ಲೆವೆಲ್ಗೆ ತಾಯಿ ಅಂತ ಸ್ವೀಕರಿಸಿದನೆ ನೋಡಿದೆ ತಂಗ್ಯವ. ನೀನು ಹೆರದ ಮಗ ಆಗಿರ್ಬೋದು ಅವನು, ಆದ್ರೂ ತಾಯಿ ಕರಳ ಸಂಕಟ ಏನು ಅಂತ ಅವನಿಗೆ ಅರ್ಥ ಆಗತ್ತೆ ತಂಗ್ಯವ್ವ. ಇರೋ ವಿಷಯ ಮಾತಾಡು. ಅದನ್ನೇ ಮಾತಾಡ್ತಿದ್ದೀನಿ ತಂಗ್ಯವ್ವ. ಐ ಆಮ್ ವೆರಿ ಮಚ್ ಇನ್ ದ ಟಾಪಿಕ್, ಏನೋ. ತಂಗ್ಯವ್ವ, ನಿನ್ನನ್ನು ಗೋತಾ ಹೊಡ್ಸಕ್ ಬಂದಿರುವ ಈ ಗೀತಾ ಅನ್ನೋ ಹಳೆ ಜನ್ಮ ದ್ವೇಷನ ಮುಗಿಸೋಕೆ ಇಲ್ಲೇ ವ್ಯವಸ್ಥೆ ಮಾಡೋಣ ಅಥವಾ ಹೊರಗಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡೋಣ? ಅದಕ್ಕೆ ಸಮಯ, ಸಂದರ್ಭ, ಯೋಜನೆ ಎಲ್ಲ ನೀನು ಮಾಡ್ತೀಯಾ ಇಲ್ಲ ನಾನು ಮಾಡೋದಾ? ಮಾಡೋ ಕೆಲಸದಲ್ಲಿ ವಿಜಯನ ಬಳಸ್ಕೊಳ್ಳೋದಾ ಬೇಡವಾ? ಮೊದಲು ಗುರುಜಿಗೆ ಫೋನ್ ಮಾಡಿ ವಿಷಯ ಹೇಳಬೇಕು. ಅವ್ರನ್ನೊಂದು ಮಾತು ಕೇಳಿ ಮುಂದುವರಿಬೇಕು. ಸುಶೀಲಾ, ಅವ್ರು ಹೇಳಿದ್ರನ್ನ ಕೇಳಿಸ್ಕೊಂಡ್ರೇನೆ ನನ್ನಿಂದನೇ ಎಲ್ಲ. ನಾನು ಹೀಗಿರೋದ್ರಿಂದಾನೇ ನಿಮ್ಮೆಲ್ರಿಗೂ ಶ್ರೇಯಸ್ಸು. ನಾನು ಸಾರ, ಅದರಿಂದ ನಿಮ್ಮ ಜೀವನ ಉದ್ಧಾರ. ಜಗತ್ತಿನ ಎಲ್ಲರೂ ಜನರು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಇದೇ ಸತ್ಯ. ನಾನು ಪಟ್ಟಿರೋ ಕಷ್ಟ, ನಾನು ಮಾಡಿರೋ ಸಾಧನೆ, ನಾನು ಜೀವನದಲ್ಲಿ ನೊಂದು ಬೆಂದು ಬೆವರು ಸುರಿಸಿ ಕಾಯ್ತಿರೋ ಕಾವಲಿ, ಅದ್ರ ಮೇಲೆ ಬೆಣ್ಣೆ ದೋಸೆ ಹಾಕೊಂಡು ತಿಂತಿರೋರು ನೀವು. ಓಹೋ,
ತಾನೇನೋ ಕಡಿದು ಕಟ್ಟೆ ಹಾಕ್ಬಿಟ್ಟೆ ಸಾಧಿಸ್ಬಿಟ್ಟೆ ಅಂತ ಬೀಗಿ ಬೊಗಳುತ್ತಿದ್ದವರೆಲ್ಲ ಬಾಯಿಗೆ ಬೀಗ ಹಾಕೊಳ್ಳಿ. ಒಂದು ಸಂಸಾರಕ್ಕೆ ಮುಖ್ಯ ತಂದೆ. ಯಾಕೆ? ಅವನು ಗಂಡು. ಈಗ ನಿಮ್ಗೆ ಅರ್ಥ ಆಯ್ತಾ? ಬಿತ್ತಿದ್ದು ಮಾವಾದ್ರಿಂದ ಬಂದಿರೋದು ಮಾವೇ. ಬೇವು ಬಿತ್ತಿ ಮಾವಿಗೆ ಆಸೆ ಪಡೋನು ಮೂರ್ಖರು. ನೀವು ಒಳ್ಳೆಯವರು, ಅದರಿಂದ ನಿಮ್ಮ ಮಗಳು ಗೀತನೂ ಒಳ್ಳೆಯವಳು ಅನ್ನೋ ಅವರ ಮಾತು ಸಾರ್ವಕಾಲಿಕ ಸತ್ಯ. ಸತ್ಯಮೇವ ಜಯತೆ. ಇದೇ ನಿಜವಾದ ಸಾಧನೆ, ನನ್ನ ವ್ಯಕ್ತಿತ್ವಕ್ಕೆ ಸಿಕ್ಕ ಸನ್ಮಾನ. ಗೀತಾ, ಬಟ್ಟೆ ಹಿಂಡಿಟ್ಟಿದ್ದೀನಿ, ಹೋಗಿ ಒಣಗಾಕಮ್ಮ. ಹೌದು ಗುರುಜಿ, ನೀವ್ ಹೇಳಿದ 3 ಲಕ್ಷಣಗಳು ಕಾಣಿಸ್ತು. ಬಿರುಗಾಳಿ ಬೀಸ್ತು, ಹೂ ಬಿತ್ತು, ಶಂಕ ಮೊಳಗ್ತು. ಇದು ನಮ್ಮ ಆಶ್ರಮದ ಮುಂದೇನೂ ನಡೀತು ಅಂತ ಹೇಳಿದ್ರಿ ಅಲ್ವಾ? ಹೌದು, ಆದ್ರೆ ಅವತ್ ಯಾರ್ ಮೈ ತಾಕಿದ್ರಿಂದ ಆ ರೀತಿ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ಆ ಹೆಣ್ಣನ್ನ ಎದುರುಗಡೆ ನಿಲ್ಲಿಸ್ಕೊಂಡೆ ಅವಳು ಮೈ ಮುಟ್ಟೆ. ಅದು ಅವ್ರ ಮನೆ ಒಳಗಡೆನೆ. ಆದ್ರೂ ವಾತಾವರಣದಲ್ಲಿ ಬದಲಾಯಿತು. ನಾನು ತಾಳೆಗರಿಯಲ್ಲಿ ಕಂಡ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತು. ಅಂದ ಮೇಲೆ ನಿಮಗೆ ಅನುಮಾನನೇ ಬೇಡ. ನಿಮ್ಮನ್ನು ಕಾಡಕ್ಕೆ ಬಂದಿರೋ ಹೆಣ್ಣು, ಬೇಲಿಯನ್ನು ದಾಟಿ ಹೆಜ್ಜೆ ಇಟ್ಟು ಒಳಗೆ ಬಂದಿರೋ ಹೆಣ್ಣು ಅವಳೆ. ಇಂಥವಳೆ ಅಂತ ಗೊತ್ತಾದ ಮೇಲೆ ಅದನ್ನ ನಿವಾರಿಸೋದು ಸುಲಭ. ಈಗಲೇ ಅವಳ ಜಾತಕನ ತಗೊಂಡು ಆಶ್ರಮಕ್ಕೆ ಬನ್ನಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಜಾತಕ ಸಿಗೋದು ಕಷ್ಟ, ಆದ್ರೆ ಅವಳು ಡೇಟ್ ಆಫ್ ಬರ್ತ್ ಸಿಗಬಹುದು. ಯಾಕಂದ್ರೆ ಅವಳು ಓದ್ತಾ ಇರೋದು ನಮ್ಮ ಕಾಲೇಜಲ್ಲೇ. ಹಾಗಾದ್ರೆ ಮೊದಲು ಆಕೆಯ ಜನ್ಮ ದಿನಾಂಕ ತಗೊಂಡು ನನಗೆ ಕಳಿಸಿ. ನಾನು ಅದರ ಮೇಲೆ ಜಾತಕನ ಸಿದ್ಧ ಮಾಡ್ತೀನಿ. ಅವಳು ಯಾವ ರೀತಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನೋದನ್ನ ಗೊತ್ತಾಗುತ್ತೆ. ಅದು ನಾನು ನಿಮ್ಗೆ ಹೇಳ್ತೇನೆ. ಆಯ್ತು ಗುರುಜಿ. ಅಣ್ಣ, ನಡಿ ಹೋಗೋಣ.